ಸಂಹಾರ ಲೀಲಾ ವಿಲಾಸಾತತಂ ತುಷ್ಟಷಾಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ ಪೃಷ್ಟಪುಷ್ಟಾತಿಶಿಷ್ಟ ಪ್ರಜಾ ಸಂಶ್ರಯಂ ದೇವತಾ ಮಂಡಲಾಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ. ಈ ವಿಷಯದಲ್ಲಿ ಇನ್ನೂ ಒಂದು ಕಥೆ ಪ್ರಚಲಿತವಾಗಿದೆ. ದ್ವಾರಕೆಯಿಂದ ಉಡುಪಿಯ ಬಳಿಗೆ ಬಂದ ಹಡಗು ಬಿರುಗಾಳಿಗೆ ಸಿಲುಕಿ ಮುಳುಗುವ ಪರಿಸ್ಥಿತಿ ಬಂದಾಗ ತೀರದಲ್ಲಿ ಕೃಷ್ಣನ ಬರುವನ್ನೇ ಇದಿರು ನೋಡುತ್ತಾ ಕುಳಿತಿದ್ದ ಮಧ್ವಾಚಾರ್ಯರು ಬೇಗನೆ ಶಾಟಿಯನ್ನು ಬೀಸಿ ನಾವಿಕನಿಗೆ ಅಭಯ ನೀಡಿದರು. ಒಡನೆ ಬಿರುಗಾಳಿ ನಿಂತು ಹೋಯಿತು. ನಾವಿಕನಿಂದ ಭಕ್ತಿಯ ಕಾಣಿಕೆಯಾಗಿ ಗೋಪಿಚಂದನದ ಗಡ್ಡೆಗಳನ್ನೇ ಆಚಾರ್ಯರು ಸ್ವೀಕರಿಸಿದರು. ಉಡುಪಿಗೆ ಹೊತ್ತು ತಂದರು. ಅದರೊಳಗಿದ್ದ ಕೃಷ್ಣನ ವಿಗ್ರಹವನ್ನು ಮಧ್ವ ಸರೋವರದಲ್ಲಿ ಶಿಷ್ಯರಿಂದ ಶುಚಿಗೊಳಿಸಿ ಪ್ರತಿಷ್ಠೆ ಮಾಡಿದರು. ಇದು ಪ್ರಚಲಿತವಿರುವ ಇನ್ನೊಂದು ಕಥೆ. ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಸನ್ನತಾ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ. ಜಗದೊಡೆಯ ಬಂದ ಉಡುಪಿಯಲಿನಿಂದ ಪಡುಗಡಲ ದಾರಿಯಿಂದ ಜಗದೊಡೆಯ ಬಂದ ಉಡುಪಿಯಲಿನಿಂದ ಪಡುಗಡಲ ದಾರಿಯಿಂದ ಮಿಗಿಲುಂಟೆ ಚಂದ ಕಣ್ಗಳಾನಂದ ಆನಂದ ಕಂದನಿಂದ ದ್ವಾರಕೆಯ ವಾಸ ಓ ಋಷಿಕೇಶ ಸಾಕೆನಿಸಿತೇನೋ ಈಶಾ ವಾರಿಯಲಿ ಬಂದೆ ದಾರಿಯಲಿ ನಿಂದೆ ನೀ ದಾಟಿ ದೇಶ ದೇಶ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ ಉಡುಪಿಯ ಕಂಡೀರ ಉಡುಪಿಯ ಕೃಷ್ಣನ ಕಂಡೀರ. ಯಾತ್ರಿಕರು ಉಡುಪಿಯಲ್ಲಿ ಕನಕದಾಸ ರಸ್ತೆಯಿಂದ ರಥಬೀದಿಯನ್ನು ಪ್ರವೇಶಿಸಿದರೆ ಮೊದಲಿಗೆ ಕಾಣಸಿಗುವುದು ಭವ್ಯವಾದ ಕನಕ ಗೋಪುರ. ಕೃಷ್ಣ 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 ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಕೃಷ್ಣ
ಅಂತರಂಗದಲ್ಲಿ ಕೃಷ್ಣನನ್ನು ಕಂಡ ಕನಕನಿಗೆ ಚಂದ್ರಶಾಲೆಯ ಗೋಡೆ ಬಿರುಕು ಬಿಟ್ಟಿತು. ಭಗವಂತನ ಸಾಕ್ಷಾತ್ ದರ್ಶನವಾಯಿತು. ಕೃಷ್ಣನ ಭಕ್ತ ವಾತ್ಸಲ್ಯಕ್ಕೆ ಸಾಕ್ಷಿಯಾಗಿ ನಿಂತ ಈ ಕಿಂಡಿಯೇ ಕನಕನ ಕಿಂಡಿ. ಬಳಿಯಲ್ಲಿಯೇ ಕನಕ ಮಂಟಪದಲ್ಲಿ ಕನಕದಾಸರ ವಿಗ್ರಹವಿದೆ. ಅದರಾಚೆ ಅನಂತೇಶ್ವರ ಗುಡಿ, ಅದರೆದುರಿಗೆ ಚಂದ್ರೇಶ್ವರ ಗುಡಿ, ಎಡಕ್ಕೆ ಕೃಷ್ಣ ಮಠದ ಮಹಾದ್ವಾರ. ಅಲ್ಲಿ ಪ್ರವೇಶಿಸಿದರೆ ಮುಂದೆ ಬಲಕ್ಕೆ ಮಧ್ವ ಸರೋವರವಿದೆ. ಎಡಕ್ಕೆ ತಿರುಗಿದರೆ ಕೃಷ್ಣನ ಮಠ. ಭಕ್ತರು ಕನಕನ ಕಿಂಡಿಗೆ ಸರಿಯಾಗಿ ಎದುರಿಗೆ ಇರುವ ನವಗ್ರಹ ಕಿಂಡಿಯಲ್ಲಿಯೇ ದರ್ಶನ ಮಾಡಬೇಕು. ನವವಿಧ ಭಕ್ತಿಯಿಂದ ಭಗವಂತನನ್ನು ಆರಾಧಿಸಬೇಕು ಎನ್ನುವ ಸಂಕೇತವಾಗಿರುವ ಈ ನವಗ್ರಹ ಕಿಟಕಿಯ ಒಳಗೆ ಕಣ್ಣು ಹಾಯಿಸಿರಿ. ಮಧ್ವರಿಂದ ಪೂಜೆಗೊಂಡ, ದ್ವಾರಕೆಯಲ್ಲಿ ರುಕ್ಮಿಣಿಯಿಂದ ಆರಾಧಿಸಲ್ಪಟ್ಟ ಬಾಲಕೃಷ್ಣನ ಮುದ್ದು ಮೂರುತಿ ನಿಮ್ಮೆದುರಿಗೇ ನಿಂತಿದೆ. ಆಹಾ, ಅದೆಂಥ ಸುಂದರ ವಿಗ್ರಹ! ಸಣ್ಣ ಬಾಲಕನದೇ ಗಾತ್ರ, ಪುಟ್ಟ ಮಗುವಿನದೇ ಮಾಟ, ಕೈಯಲ್ಲಿ ಕಡಗೋಲು, ಹಗ್ಗ ಕೌಪೀನದ ಉಡುಗೆ, ತಲೆಮುಡಿ, ಮೈತುಂಬ ಬಗೆ ಬಗೆಯ ಆಭರಣ. ಹರಿದಾಸರು ಹಾಡಿ ನಲಿದಾಡಿದ ಕೃಷ್ಣ ಇವನೇ. ಅಷ್ಟಯತಿಗಳಿಂದ ನವವಿಧ ಪೂಜೆಯನ್ನು ದಿನವೂ ಪಡೆಯುವ ಕೃಷ್ಣ ಇವನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಸುಂದರ ವದನನೇ ನಂದಗೋಪಿಯ ಕಂದ, ಸುಂದರ ವದನನೇ ನಂದಗೋಪಿಯ ಕಂದ, ಮಂದರೋದ್ಧಾರ ಆನಂದ ಇಂದಿರಾ ರಮಣ. ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ. ಶ್ರೀಕೃಷ್ಣನ ಎದುರಿಗಿರುವ ಚಂದ್ರಶಾಲೆಯ ಎರಡೂ ಪಕ್ಕಗಳಲ್ಲಿ ವಾದಿರಾಜರಿಂದ ಪ್ರತಿಷ್ಠೆಗೊಂಡ ಆಂಜನೇಯ, ಗರುಡನ ವಿಗ್ರಹಗಳು. ಕೃಷ್ಣನ ಬಲಭಾಗದಲ್ಲಿರುವ ದ್ವಾರದಲ್ಲಿ ಮಧ್ವಾಚಾರ್ಯರ ಸುಂದರ ವಿಗ್ರಹವಿದೆ. ಮುಂದೆ ಕಾಣಸಿಗುವುದು ಸಿಂಹಾಸನ. ಆಚಾರ್ಯ ಮಧ್ವರು ಕುಳಿತಿದ್ದ ಮೂಲಪೀಠ. ಇದನ್ನು ಸರ್ವಜ್ಞ ಪೀಠ ಎನ್ನುತ್ತಾರೆ. ಈ ಪೀಠದಲ್ಲಿ ಕೂಡುವುದೇ ಪರ್ಯಾಯ ಪೀಠಾರೋಹಣ. श्रीशौरी रुक्मिणी लोला गीताचार्या यदुत्तमा उत्तिष्ठ उडुपी कृष्ण श्रीरौप्य